ಈ ಹಿಂದೆ ಅಕ್ಕಿ ವಿಚಾರದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೇಂದ್ರದ ಮೇಲೆ ರಾಜ್ಯ, ರಾಜ್ಯದ ಮೇಲೆ ಕೇಂದ್ರ. ಈಗ ಗ್ಯಾಸ್ ವಿಚಾರದಲ್ಲೂ ಕೂಡ ಅದೇ ರೀತಿ ಮುಂದುವರಿತಾ ಇದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ ಅಭಾವ ಜಾಸ್ತಿ ಆಗ್ತಾ ಇದೆ. ಕೇಂದ್ರದತ್ತ ರಾಜ್ಯ ಸರ್ಕಾರ ಬೊಟ್ಟು ಮಾಡ್ತಾ ಇದೆ. ನಮಗೆ ಕೇಂದ್ರದವರು LPGಯನ್ನು ಕೊಡಬೇಕು ಸಫಿಷಿಯೆಂಟ್ ಆಗಿ. ನಮ್ಮ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಸ್ಪಂದಿಸಬೇಕಲ್ವಾ? ಇದು ಗೃಹ ಸಚಿವರ ಮಾತು. ಮುನಿಯಪ್ಪನವರು ಸಹ ಕೇಂದ್ರದ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ, ನಿರಂತರ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಕೇಂದ್ರ ಸರ್ಕಾರದಿಂದ ಅನ್ಯಾಯವಾಗ್ತಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ, ಮನವಿ ಮಾಡಿದ್ದಾರೆ. ನಮಗೆ ಕೊಡಬೇಕಾಗಿರ್ತಕ್ಕಂಥ ಅಲಾಟ್ಮೆಂಟನ್ನು ಕೊಡಿ ಅಂತೇಳಿ. ಮಾನ್ಯ ಮುನಿಯಪ್ಪನವರು ಕೂಡ ಅವರು ರೆಗ್ಯುಲರ್ ಟಚ್ಚಲ್ಲಿದ್ದಾರೆ ಅಧಿಕಾರಿಗಳಿಗೆ. ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತೆ ಅನ್ನೋ ಮನೋಭಾವನೆ. ಆದರೆ ನಮಗೆ ಅಲಾಟ್ಮೆಂಟ್ ಕೊಡಬೇಕಲ್ಲ, ಬೇರೆಯವರಿಗೆ ಬೇರೆ ರೀತಿ ಮಾಡೋದು, ಇನ್ನೊಬ್ಬರಿಗೆ ಇನ್ನೊಂದು ಮಾಡೋದು, ಆ ರೀತಿ ಅಲಾಟ್ಮೆಂಟ್ ಆಗಬಾರ್ದು. CM ನಿನ್ನೆ ಪತ್ರ ಕೂಡ ಈ ವಿಚಾರವಾಗಿ ಪುರಿ ಅವರು ಬರೆದಿದ್ದಾರೆ. ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ಅಲಾಟ್ಮೆಂಟ್ ಕೊಡಿ. ಅಲ್ಲ, ಅದಕ್ಕೆ ಸ್ಪಂದಿಸಬೇಕಲ್ಲ ಕೇಂದ್ರ ಸರ್ಕಾರ. ಬಹುಶಃ ಈ ಚುನಾವಣೆ ಆದಮೇಲೆ ಮುಖ್ಯಮಂತ್ರಿಗಳು ಯಾರನ್ನಾದರೂ ಡೆಪ್ಯೂಟ್ ಮಾಡ್ಬೋದು ಕೇಂದ್ರಕ್ಕೆ. ಮುನಿಯಪ್ಪನವ್ರನ್ನ ಮತ್ತು ಅಧಿಕಾರಿಗಳನ್ನ ಡೆಪ್ಯೂಟ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ.